ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ಬಂದು ಒಂದು ಒಳ್ಳೆ ಮಾರ್ನಿಂಗ್ ರುಟೀನ್ ಆ್ಯಂಡ್ ನೆಕ್ಸ್ಟ್ ಬಂದು ಏರ್ ಫೋರ್ಸಲ್ಲಿ ನಾವು ಅಂದರೆ ಈಗ ಏರ್ ಶೋ ನಡೆಯುತ್ತಲ್ವ, ಸೊ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬಂದಿದ್ವಿ. ಅದ್ರದ್ದು ಒಂದು ಸ್ವಲ್ಪ ಕ್ಲಿಪ್ಸು ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಕೆಲವೊಂದು ಮೋಟಿವೇಶನು, ಕೆಲವೊಂದು ಏನಂತಂದರೆ ಹೆಣ್ಮಕ್ಳಿಗೆ ತುಂಬ ಡೌನ್ ಆಗಿ ಫೀಲ್ ಮಾಡುವಂಥ ಹೆಣ್ಮಕ್ಳಿಗೆ ಕೆಲವೊಂದು ಮೋಟಿವೇಶನ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿಗತ್ತೆ. ಸೊ ಆಲ್ಮೋಸ್ಟ್ ಆಗಿ ನನ್ನ ವೀಡಿಯೋಸಲ್ಲಿ ನಿಮಗೆ ಜಾಸ್ತಿ ಶಾಪಿಂಗ್ ಆಗಲಿ, ಇಲ್ಲ ಅಂತಂದರೆ ಹೆವಿಯಾದಂಥ ಒಂದು ತುಂಬ ಓವರಾಗಿ ರೆಸಿಪೀಸ್ ಆಗಲಿ ಅಂಥವೆಲ್ಲ ನಿಮಗೆ ಸಿಗಲ್ಲ. ಆದರೆ ನನಗೆ ಗೊತ್ತಿರುವಂಥ ರೆಸಿಪೀಸು ಮತ್ತು ನನಗೆ ಗೊತ್ತಿರುವಂತಹ ಮನಿ ಸೇವಿಂಗ್ ಟಿಪ್ಸು, ಗೋಲ್ಡ್ ಸೇವಿಂಗ್ ಐಡಿಯಾಸು ಮತ್ತು ಮನಿ ಸೇವಿಂಗ್ ಟಿಪ್ಸು, ಸ್ವಲ್ಪ ಹೆಲ್ತ್ ವಿಷಯದಲ್ಲಿ ಈ ಥರ ವಿಷಯಗಳು ಮಾತ್ರನೇ ನಾನು ವೀಡಿಯೋಸಲ್ಲಿ ಇನ್ಕ್ಲೂಡ್ ಮಾಡೋದು. ಯಾಕಂದರೆ ತುಂಬ ಜನ ಕೇಳಿದ್ರಿ, ಬೇರೆಯವರೆಲ್ಲ ಬೇರೆ ಬೇರೆ ಥರ ವೀಡಿಯೋಸ್ ಮಾಡ್ತಾರೆ, ನೀವು ಅದೇ ಥರ ಮಾಡಿ ಎಂಟರ್ಟೈನ್ಮೆಂಟಾಗಿ ಮಾಡಿ ಅನ್ನೋ ಥರ. ಎಂಟರ್ಟೈನ್ಮೆಂಟ್ ಅಷ್ಟೊಂದು ಹೆಲ್ಪ್ಫುಲ್ ಆಗಿರತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಜಸ್ಟ್ ನೋಡಿ ನಗಿದ್ಬಿಟ್ಟು ಹೋಗ್ತೀರಾ, ಇಲ್ಲ ಬೇರೆ ಏನು ಬೇರೆ ಯಾವುದಾದ್ರೂ ಒಂದು ರಿಲೇಟೆಡ್ ಆಗಿ ನೋಡಿಬಿಟ್ಟು ಹೋಗ್ತೀರಾ. ಎಂಟರ್ಟೈನ್ಮೆಂಟ್ಗೆ ತುಂಬಾ ಚಾನಲ್ಸ್ ಇದೆ, ತುಂಬಾ ಕಾಮಿಡಿ ಇದೆ, ಟಿ ವಿ ಶೋಸ್ ಇದೆ. ಸೊ ನನಗೇನೆಂದರೆ ನನ್ನ ಚಾನಲಲ್ಲಿ ಜನ ಬಂದು ನೋಡಿಬಿಟ್ಟು ಹೋಗುವಾಗ ಅವ್ರಿಗೊಂದು ಒಳ್ಳೆಯ ವಿಷಯ ತಿಳ್ಕೊಂಡ್ವಪ್ಪ ಅನ್ನೋ ಒಂದು ಭಾವನೆ ಇರಬೇಕು. ಅದೇ ನನಗೆ ಸಾರ್ಥಕತೆ. ಯಾಕಂದರೆ ವ್ಯೂಸ್ ಜಾಸ್ತಿ ಇರ್ತಾರೋ ಇಲ್ವೋ, ಕಡಿಮೆ ವ್ಯೂಸ್ ಇದ್ದರೂ ಕೂಡ ಹೆಲ್ಪ್ಫುಲ್ ಆಗಿರಬೇಕು ಅನ್ನೋದು ಯಾವಾಗಲೂ ಅಷ್ಟೇ ನನ್ನ ಮೈಂಡಲ್ಲಿರುತ್ತೆ. ಚಾನಲ್ ಸ್ಟಾರ್ಟ್ ಮಾಡೋವಾಗಲೇ ಅಷ್ಟೇ ನಾನು ಅಂದ್ಕೊಂಡಿದ್ದ ವಿಷಯನೇ ಅದು. ಇಲ್ಲದೇ ಇರೋದು, ಸುಮ್ಮನೆ ಏನೇನೋ ಹೇಳೋದು, ಬೇಡದೇ ಇರೋ ವಿಷಯ ಹೇಳೋದು, ಫ್ಯಾಮಿಲಿ ಇಶ್ಯೂಸ್, ತೊಂದರೆಗಳು ಇಂಥವೆಲ್ಲ ಹೇಳಿಕೊಂಡು ನೆಗೆಟಿವಿಟಿ ಸ್ಪ್ರೆಡ್ ಮಾಡಿದೆ. ಜಸ್ಟ್ ಪಾಸಿಟಿವ್ ಆಗಿರಬೇಕು, ಅದರಲ್ಲಿ ಮನಿ ಸೇವಿಂಗ್ ಇರಬೇಕು. ಮನಿ ಸೇವಿಂಗ್ ವಿಡಿಯೋ ಹಾಕಿದ್ರಂತೂ ನನಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಗೋಲ್ಡ್ ರಿಲೇಟೆಡ್ ವಿಡಿಯೋ ಹಾಕಿದ್ರು ಅಷ್ಟೇ ತುಂಬಾ ನನಗೆ ನೆಗೆಟಿವ್ ಆಗಿ ಕಮೆಂಟ್ಸ್ ಬರ್ತದೆ. ಸೊ ಆ ಥರ ಬಂದರೂ ಪರವಾಗಿಲ್ಲ, ನನಗೇನು ಜನಕ್ಕೆ ಒಳ್ಳೆಯದಾಗಬೇಕು ಅಷ್ಟೇ, ಅದೊಂದು ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ. ತುಂಬ ಜನ ಕೂಡ ನನ್ನ ಮನಿ ಸೇವಿಂಗ್ ರಿಲೇಟೆಡ್ ಆಗಿ ವಿಡಿಯೋಸ್ ನೋಡಿ ಮತ್ತು ಗೋಲ್ಡ್ ರಿಲೇಟೆಡ್ ಆಗಿ ವಿಡಿಯೋ ನೋಡಿ ಬಂದು ತುಂಬ ಜನ ಹೆಲ್ಪ್ಫುಲ್ ಆಗಿದೆ, ನಾವು ಫಾಲೋ ಮಾಡಿದ್ದೀವಿ, ನಮಗೆ ಒಳ್ಳೆಯದಾಗಿದೆ ಅನ್ನೋ ಥರ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದಾರೆ. ಸೊ ಅಷ್ಟೇ ಸಾಕು. ಸೊ ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಮನೇಲೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಕೊಂಡು, ಯಾಕಂದರೆ ಆಗಾಗ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಅನ್ನೋದಂತೂ ಇದ್ದೇ ಇರುತ್ತೆ. ಯಾಕಂದರೆ ಹೆಣ್ಮಕ್ಳು ನಾವು ಮನೇಲಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಸಾಕಾಗೋದೇ ಇಲ್ಲ. ಅದು ಈಗ ಗಾಳಿ ಬೇರೆ ಸ್ಟಾರ್ಟ್ ಆಯಿತು, ಹಾಗಾಗಿ ತುಂಬಾ ಧೂಳು ಅನ್ನೋದು ಇದ್ದೇ ಇರುತ್ತಲ್ವ. ಸೊ ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಬೇಗ ಕ್ಲೀನ್ ಮಾಡಿಬಿಟ್ಟು, ಹಾಗೆ ಒಂದು ಸ್ವೀಟ್ ಕೂಡ ಮಾಡಿದ್ದೆ. ಮಕ್ಕಳು ಬಂದು ಜಾಮೂನ್ ಮಾಡಿ ತುಂಬ ದಿವಸ ಆಗಿತ್ತು ಮಾಡಮ್ಮ ಅಂತ ಹೇಳಿದರು, ಹಾಗಾಗಿ ಜಾಮೂನ್ ಕೂಡ ಮಾಡಿದ್ದೆ. ಸಿಂಪಲಾಗಿ ನಾರ್ಮಲ್ MTRದು ಏನು ಜಾಮೂನ್ ಬರುತ್ತೆ, ಇನ್ಸ್ಟಂಟ್ ಮಿಕ್ಸು, ಅದನ್ನೇ ಹಿಟ್ಟು ಮಾಡಿದ್ದು. ಎಣ್ಣೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಜಾಮೂನ್ ಏನು ಎಣ್ಣೆ ಅಷ್ಟೊಂದು ತಗೊಳ್ಳಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿನೇ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಮಾಡಿ ಮುಗಿಸೋಣ ಅಂತ. ಹಾಗೆ ಏರ್ ಫೋರ್ಸ್ಗೆ ನಾವು ಸುಮಾರು ಒಂದು 2-3 ದಿವಸದಿಂದ ಬಿಡದೆ ಹೋಗಿದ್ವಿ. ಸ್ವಲ್ಪ ಕ್ಲಿಪ್ಸ್ ತಕ್ಕೊಂಡಿದ್ದೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀನಿ ನಾನು. ಹೆಣ್ಮಕ್ಳಿಗೆ ಮನೆಯಲ್ಲಿ ತುಂಬಾ ಡಿಗ್ರೇಡ್ ಆಗ್ತಾಯಿದೆ. ನಾವೇನೇ ಕೆಲಸ ಮಾಡಿದ್ರೂ ಕೂಡ ನಮ್ಮನ್ನು ಏನಾದರೂ ಒಂದು ಅಂತಾರೆ, ಏನಾದರೂ ಒಂದು ನಮಗೆ ನೋವು ಮಾಡ್ತಾರೆ ಅನ್ನೋ ಒಂದು ಪಕ್ಷದಲ್ಲಿ ಹೆಣ್ಮಕ್ಳು ಆ ವಿಷಯದಲ್ಲಿ ಮಾತಾಡಲೇಬೇಕು. ಅನ್ಸ್ಕೊಂಡು ಸುಮ್ಮನೆ ಇರುವಂಥದ್ದಲ್ಲ. ಈಗ ನೀವೇನೋ ಒಂದು ಅಡುಗೆ ಮಾಡ್ತೀರಾ, ಅದಕ್ಕೊಂದು ಹೆಸರಿಡ್ತಾರೆ ಅಂದರೆ ಅದು ಕರೆಕ್ಟಾಗಿ ನೋಡಿ, ನಿಮ್ಮ ಕಡೆಯಿಂದ ತಪ್ಪಾಗಿದೆ ಅಂದರೆ ಸರಿ ಮಾಡ್ಕೊಳ್ಳಿ. ಸುಮ್ಮನೆ ಅಂತಿದ್ದಾರೆ ಅಂದರೆ ಅಟ್ಲೀಸ್ಟ್ ನಿಮಗೋಸ್ಕರ ನೀವು ಒಂದು ಸ್ವಲ್ಪ ಆದ್ರೂ ಮಾತಾಡಬೇಕಾಗುತ್ತೆ. ಮನೆ ಕೆಲಸ ಆಗ್ಬೋದು, ಇಲ್ಲ ಮನೆ ವಿಷಯದಲ್ಲಾಗ್ಬೋದು, ಏನೋ ಒಂದು ಒಳ್ಳೇದು ಮಾಡ್ತೀರಾ, ಅದರಲ್ಲಿ ಒಂದು ತಪ್ಪು ಹುಡುಕ್ತಾನೆ ಇದ್ದಾರೆ ಅಂದರೆ 1 ಸತಿ 2 ಸತಿ ಬಿಡ್ಬೋದು, ಬಟ್ ಪ್ರತಿ ಸತಿನೂ ಅದನ್ನು ನೆಗ್ಲೆಕ್ಟ್ ಮಾಡಬೇಕು ಅನ್ನೋದೇನಿಲ್ಲ. ಅರ್ಥ ಆಗೋ ರೀತಿ ಹೇಳಬೇಕು. ನಾನೇನು ಹೇಳ್ತೀನಿ ಅಂದರೆ, ನೀವು ವಾಯ್ಸ್ ರೈಸ್ ಮಾಡಿ, ಓವರಾಗಿ ಮಾಡಿ, ಜಗಳ ಮಾಡಿ ಅನ್ನೋ ಥರ ಹೇಳ್ತಿಲ್ಲ ನಾನು. ಜಸ್ಟ್ ಬಾಯಿ ಮಾತಲ್ಲೇ ನಾವು ಹೇಳೋ ಮಾತು ಬಂದು ಅವರಿಗೆ ಮನದಟ್ಟಾಗಬೇಕು. ಯಾಕಂದರೆ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ದುಡಿಯೋದು ಯಾರಿಗೆ, ಮನೇಲಿ ಫ್ಯಾಮಿಲಿ ವೆಲ್ತ್ಗೋಸ್ಕರ, ಫ್ಯಾಮಿಲಿ ಹೆಲ್ತ್ಗೋಸ್ಕರ ಅಲ್ವಾ. ಸೊ ಅದನ್ನೇ ಅರ್ಥ ಮಾಡ್ಕೊಳ್ದಿರ ಮಾತಾಡ್ತಾರೆ ಅಂತ ಈಗಲೇ ಲೂಸ್ ಕೊಟ್ಟರೆ ತುಂಬ ಹೋಗ್ತಾ ಫ್ಯೂಚರಲ್ಲಿ ಅದೇ ಥರನೇ ಮಾಡ್ತಾಯಿರ್ತಾರೆ. ಅದನ್ನು ಮಾತಾಡೋದನ್ನ ನೋಡಿ ನಿಮ್ಮ ಮಕ್ಕಳು ಅದನ್ನು ನೋಡಿ ನಿಮ್ಮನ್ನು ಅದೇ ಥರ ಮಾತಾಡ್ತಾರೆ. ಸೊ ಅದಕ್ಕೆ ನಾವು ಯಾವತ್ತೂ ಅವಕಾಶ ಕೊಡಬಾರ್ದು. ಒನ್ಸೋ ಇಲ್ಲ ಟ್ವೈಸೋ ಸುಮ್ಮನೆ ಆಗಿ
ಮತ್ತೆ ಮತ್ತೆ ಅದೇ ರಿಪೀಟ್ ಆಯಿತು ಅಂತಂದಾಗ ನಿಮ್ಮ ಬೆಲೆ ಏನು ಅನ್ನೋದನ್ನ ನೀವು ಹೇಳಿ ತೋರಿಸ್ಬೇಕಾಗತ್ತೆ. ತುಂಬ ಜನ ನನಗೆ ಈ ಥರ ಏನಾದರೂ ವಿಡಿಯೋ ಹಾಕಿದ್ರೆ ಸಾಕು ನೀವು ಜಗಳ ಮಾಡೋದಕ್ಕೆ ಪ್ರಚೋದನೆ ಕೊಡ್ತೀರಾ ಅಂತ ಕೂಡ ಹೇಳ್ತಾರೆ. ಆ ರೀತಿ ಹೇಳ್ತಿಲ್ಲ ನಾನು. ಜಗಳ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋಲ್ಲ. ಜಸ್ಟ್ ಮಾತಾಡೋದ್ರಿಂದ ಆದರೂ ಸಾಲ್ವ್ ಆಗುತ್ತೆ. ಕೆಲವ್ರಿಗೆ ಸುಮ್ಮನಿದ್ರೆ ನಾವು ಮಾತಾಡ್ತಾ ಇರೋದು ಅವಳಿಗೆ ಬೇಜಾರಾಗ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಸರೋಗ್ತಾರೆ. ಕೆಲವ್ರು ಈ ಥರ ಮಾತಾಡಿದ್ರೆ ನಾವು ಈ ಥರ ಅಂದರೆ ಅವಳು ವಾಯ್ಸ್ ರೈಸ್ ಮಾಡ್ತಾಳೆ, ಅವಳಿಗೋಸ್ಕರ ಅವಳು ನಿಂತ್ಕೊಳ್ತಾಳೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಒಂದೊಂದು ಸಲ ಒಬ್ಬೊಬ್ರ ಮೈಂಡ್ಸೆಟ್ ಒಂದೊಂದು ಥರ ಇರುತ್ತಲ್ವ. ಸೊ ಅದನ್ನು ಮೀನ್ ಮಾಡಿ ನಾನು ಹೇಳ್ತಿದ್ದೀನಿ. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ವಾತಾವರಣ ಇರುತ್ತೋ ಅದನ್ನು ನೋಡಿ ಮಾತಾಡಿ. ಅನ್ಸ್ಕೋತಾರೆ ಅಂತ ತುಂಬ ಅನ್ನೋದೇ ಆಗಲಿ, ಇಲ್ಲ ಅವ್ರು ನಮ್ಮನ್ನು ಅಂತಾರೆ ಅಂತ ತುಂಬ ಭಯ ಪಡೋದೇ ಆಗಲಿ, ಎರಡೂ ತಪ್ಪು. ಆದಷ್ಟು ನಿಮಗೋಸ್ಕರ ನೀವು ನಿಲ್ಲಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ. ಎಷ್ಟೋ ಫ್ಯಾಮಿಲೀಸಲ್ಲಿ ಹೆಣ್ಮಕ್ಳು ತುಂಬ ಅನ್ಸ್ಕೊಂಡು ಲೈಫ್ ಲಾಂಗ್ ಗುಲಾಮ್ರಾಗ್ಬಿಡ್ತಾರೆ. ಕೆಲವರು ತುಂಬ ಬಾಯಿ ಮಾಡಿ ಚೀ ಅನ್ನೋ ಥರ ಅನ್ಸ್ಕೋತಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ಎಕ್ಸ್ಟ್ರೀಮಾಗಿ ಯಾವುದೂ ಇರಬಾರ್ದು, ಲೋವಾಗಿ ತುಂಬಾ ಇರಬಾರ್ದು. ಆದಷ್ಟು ಸಮಯಕ್ಕೆ ತಕ್ಕ ಹಾಗೆ ನಮ್ಮ ಒಂದು ಮಾತಿರಬೇಕು. ಸೊ ಇದು ನಾನು ಹೇಳ್ತಾ ಇರುವಂಥ ವಿಷಯ. ಸೊ ಇದು ಅರ್ಥ ಮಾಡ್ಕೊಂಡು ನೋಡಿ, ನಾನು ಹೇಳೋದು ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಸೊ ನಾವು ಫಸ್ಟ್ ಡೇಯಿಂದನೇ ಹೋಗಿದ್ರಿ. ನಮಗೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ವಿ. 10th ಹೋಗಿದ್ವಿ. ರಿಹರ್ಸಲ್ ಅಂತ ಹೇಳಿ ನಮಗೆ ಅವರು 9th ಹೋಗಿದ್ವಿ, ಫೆಬ್ರವರಿ 9th ಹೋಗಿದ್ವಿ. ರಿಹರ್ಸಲ್ ಅಂತ ಹೇಳಿದ್ರು. ಸೊ 10th ಸ್ಟಾರ್ಟ್ ಆಗಿತ್ತು. ಹಾಗೆ 10th ನಾನು ನಮ್ಮ ಮನೆಯವರು ಇಬ್ಬರು ಹೋಗಿದ್ವಿ. ಕೆರೆ ಹತ್ರನೇ ನೋಡಿದ್ವಿ. ನಾವು ಬಂದು ಒಳಗಡೆ ನೋಡಿದ್ರು ಒಂದೇ, ಹೊರಗಡೆ ನೋಡಿದ್ರು ಒಂದೇ ಅನ್ನೋ ಥರ ಇತ್ತು. ಹಾಗಾಗಿ ಟಿಕೆಟ್ಸ್ ಎಲ್ಲ ಏನೂ ಬುಕ್ ಮಾಡಿರಲಿಲ್ಲ. ಯಾಕಂದರೆ ಅಲ್ಲಿ ಹೋಗಿ ಬಂದವರು ಹೇಳಿದರು, ಏನು ಅಷ್ಟೊಂದು ನಮಗೆ ತುಂಬ ಹೊರಗಡೆನೂ ಅದೇ ಥರನೇ ಕಾಣಿಸುತ್ತೋ, ಒಳಗಡೆನೂ ಅದೇ ಥರ ಕಾಣಿಸೋದು ಅನ್ನೋ ಥರ ಹೇಳಿದರು. ಹಂಗಾಗಿ ನಾವು ಹೊರಗಡೆನೇ ನಿಂತು ನೋಡಿದ್ವಿ. ಹಾಗೆ ಇನ್ನೊಂದು ಪ್ಲೇಸನ್ನು ಬಂದು ಮನೆಯವರು ಸರ್ಚ್ ಮಾಡಿದರು. ಅಲ್ಲಿಂದ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅಲ್ಲಿ ಹೋಗಿ ಅಲ್ಲಿ ನೋಡಿದ್ವಿ. ಅಂದರೆ ರೋಡ್ ಸೈಡ್ ಅಲ್ಲ, ಒಂದು ಸ್ವಲ್ಪ ಒಳಗಡೆ ಹೋದರೆ ಆ ಊರ ಕಡೆಯಿಂದ ನೋಡ್ಬೋದು. ಸೊ ಅಲ್ಲಿ ಹೋಗಿ ನೋಡಿದ್ವಿ. ಸೊ ಆ ಪ್ಲೇಸ್ ಬಂದು ಸುಗ್ಗಟ್ಟ ಅಂತ. ಅಲ್ಲಿ ಬಂದು ಏರ್ಫೋರ್ಸ್ದು ಫುಲ್ಲು ಲ್ಯಾಂಡಿಂಗ್ ಇರತ್ತಲ್ವ, ರನ್ವೇ ಇರತ್ತಲ್ಲ, ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ನೋಡಿದ್ವಿ. ಅಲ್ಲಿ ಒಂದು ಮನೆ ಮೇಲೆ ಪೆಂಡಾಲ್ ಹಾಕಿದ್ರು. ಸೊ ಅದ್ರ ಮೇಲೆ ನಾವು ಒಬ್ರಿಗೆ 50 ರೂಪಾಯಿ ಥರ ಚಾರ್ಜ್ ಮಾಡ್ತಾರೆ. ಅಲ್ಲಿ ಕೂತ್ಕೊಂಡು ನೋಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸಿತ್ತು ನಮಗೆ. ಸೊ ವಿಡಿಯೋ ಬಂದು ಹಾಕಿದ್ದೀನಿ ಫುಲ್ಲಾಗೆ. ಯಾಕಂದರೆ ತುಂಬ ಜನ ನೋಡೇ ಇರಲ್ಲ, ಅಂಥವ್ರಿಗಿದು ನೋಡೋದಕ್ಕೆ ಯೂಸ್ ಆಗುತ್ತೆ ಅಂತ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಏರ್ಫೋರ್ಸಲ್ಲಿ ಎಷ್ಟು ಚೆನ್ನಾಗಿದೆಲ್ಲ ಮಾಡ್ತಾರೆ ಅನ್ನೋದು ನಮಗೆ ಅಷ್ಟು ಚೆನ್ನಾಗಿ ಅದರ ಒಂದು ಮಹತ್ವ ಅರ್ಥ ಆಗುತ್ತೆ. ಎಲ್ಲ ಡಿವೈಡ್ ಆಗುತ್ತೆ, ನೋಡ್ಕೋಬೇಕ ನೀ ಅವ ನೋಡ ನೀ ಎಲ್ಲ ಡಿವೈಡ್ ಆಗತ್ತವೆ. ಮಾತ್ರ ಹಬ್ಬ. ನೋಡಲಿ ನೋಡಲಿ ಡಿವೈಡ್ ಆಗಲ್ವಾ, ನೋಡಲಿ ಹೌದಾ, ಎಲ್ಲ ಡಿವೈಡ್ ಆಗ್ತಾ. గండ్ల ఉండవన్నా ఎంత వచ్చన్నా ಇಲ್ಲಿ ಬರುತ್ತೆ ಮತ್ತೆ ಮತ್ತೆ ನಮ್ಮೇಲೆ ಬರ್ತದೆ.
ಪಾಪಾ ಆ ಥರ ಡೇವ್ ಬಿಲ್ಲ ಟೈಮಾಗ ನಾನು ಹೇಳಿತ್ತು. ಯಾಕೆ ಹೋಗೇ ಬರೋದು? ಗಾಳಿ ಬೀಸ್ತಾ ಮನೆ ಹೋಗ ಮುಂದಕ್ಕ ನಮ್ಮ ಮನೆಗೆ ಕರ್ಕೊಂಡು ಹೋಯ್ತು. ಉಲ್ಟಾ ಆಗೋಯ್ತು ಫುಲ್ಲು. ಹಿಡ್ಕೊಂತಡಿ ಆನ್ ಆಗೈತೆ ಪಾಪ. ಡೈಮಂಡ್ ತರ ಅದೇ ಮಿನಿ ಜೆಟ್ ತರ ಉಂಟಲ್ಲ. ನೋಡ್ತದೆ ಬಾಣ ಆಯ್ತು. పైలట్ అంటే ఇక్కడికి వీళ్ళకి
ಈತಲ್ಲ ಅಗೋ ಸೇಮ್ ಹಿಂಗೆ ಬಂದಿತ್ತು ಈಗ ಬಂದು ಫುಲ್ ಅಗ್ಲುಕ್ ಆಗೋಯ್ತು. ಆಗೋ ಡಿವೈಡ್ ಆಗೋಯ್ತು. ಫುಲ್ ಡೈವು ಅದೇ ಆ ಸೆಂಟ್ರ್ ಗೊತ್ತಾವೆ ಒಂದು ಉಲ್ಟಾ ಎರಡು ಸೀದಾ